ಯಾರಿಗೆ ಪತ್ರ ಬರೆದಿದ್ದಾರೆ, ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡಿದಾಗ ಕೂತಿದ್ದಾರೆ. ಅದಕ್ಕೆ ಹೇಳಿದೆ, ಅವ್ರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತೇಳಿ? ಅದೇ ದುಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರ ಬದುಕಿನ ಜೊತೆ ಚೆಲ್ಲಾಟ ನಡೀತಿದೆಯೇ ಹೊರತು ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ ಇವರಿಗೆ. ಅದು ನನಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗೆ ಅಷ್ಟೊಂದು ಆತ್ಮೀಯವಾಗಿ ಏನಿಲ್ಲ. BJP ಶಾಸಕರು ಮೊನ್ನೆ ಒಂದು ಘಟನೆ ನಡೆದಿದೆ, ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನಿಜವೇ ಆಗಿದ್ದರೆ ಸರ್ಕಾರ ಸರಿಯಾದ ರೀತಿ ತನಿಖೆ ನಡೆಸಬೇಕು. ಎಂತೆಂಥ ತನಿಖೆಗಳು ನಡೆಸಿದ್ರು. ಅವ್ರ SIT ಭಾಳ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ SIT. ಆ SIT ಬಹುಮಾನಗಳು ಬೇರೆ ಕೊಡ್ತಾರೆ. ಆ SIT ಮುಖಾಂತರ ಅದರದ್ದು ತನಿಖೆ ನಡೆಸಲಿ. ನಾಳೆ ದಿನ ಬಿಜಾಪುರದಲ್ಲಿ ಮತ್ತೊಂದು ಹಾಸನದಲ್ಲಿ ನಡೆದಂಥ ರೀತಿಯ ಸಮಾವೇಶ, ಬೆಳ್ಳಿ ಹಬ್ಬದ ಸಮಾವೇಶ ನಡೀತಾ ಇದೆ. ನಾಳೆ ದಿನ ಬಿಜಾಪುರದಲ್ಲಿ. 8ನೇ ತಾರೀಕು ಬೆಂಗಳೂರು ನಗರದಲ್ಲೂ ಸಹ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಕಾರ್ಯಕ್ರಮ ಅಲ್ಲೂ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆ ನಡೀತದೆ. ಯಾರಿಗೆ ಪತ್ರ ಬರೆದಿದ್ದಾರೆ, ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡಿದಾಗ ಕೂತಿದ್ದಾರೆ. ಅದಕ್ಕೆ ಹೇಳಿದೆ, ಅವ್ರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತೇಳಿ? ಅದೇ ದುಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರ ಬದುಕಿನ ಜೊತೆ ಚೆಲ್ಲಾಟ ನಡೀತಿದೆಯೇ ಹೊರತು ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ ಇವರಿಗೆ. ಅದು ನನಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗೆ ಅಷ್ಟೊಂದು ಆತ್ಮೀಯವಾಗಿ ಏನಿಲ್ಲ. BJP ಶಾಸಕರು ಮೊನ್ನೆ ಒಂದು ಘಟನೆ ನಡೆದಿದೆ, ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನಿಜವೇ ಆಗಿದ್ದರೆ ಸರ್ಕಾರ ಸರಿಯಾದ ರೀತಿ ತನಿಖೆ ನಡೆಸಬೇಕು. ಎಂತೆಂಥ ತನಿಖೆಗಳು ನಡೆಸಿದ್ರು. ಅವ್ರ SIT ಭಾಳ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ SIT. ಆ SIT ಬಹುಮಾನಗಳು ಬೇರೆ ಕೊಡ್ತಾರೆ. ಆ SIT ಮುಖಾಂತರ ಅದರದ್ದು ತನಿಖೆ ನಡೆಸಲಿ. ನಾಳೆ ದಿನ ಬಿಜಾಪುರದಲ್ಲಿ ಮತ್ತೊಂದು ಹಾಸನದಲ್ಲಿ ನಡೆದಂಥ ರೀತಿಯ ಸಮಾವೇಶ, ಬೆಳ್ಳಿ ಹಬ್ಬದ ಸಮಾವೇಶ ನಡೀತಾ ಇದೆ. ನಾಳೆ ದಿನ ಬಿಜಾಪುರದಲ್ಲಿ. 8ನೇ ತಾರೀಕು ಬೆಂಗಳೂರು ನಗರದಲ್ಲೂ ಸಹ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಕಾರ್ಯಕ್ರಮ ಅಲ್ಲೂ ದೊಡ್ಡ ಮಟ್ಟದಲ್ಲಿ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ಸಿದ್ಧತೆ ನಡೀತದೆ.